ಎಲ್ಲರಿಗೂ ನಮಸ್ಕಾರ. ಕನ್ಯಾ ರಾಶಿಯವರೇ, ಮುಂಬರುವ ಜುಲೈ 21, 22, 23 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಲಕ್ಷ್ಮೀ ದೇವಿರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಭಾರಿ ಧನಲಾಭ ಪ್ರಾಪ್ತಿಯಾಗುವ ಯೋಗ ಇದೆ ಅಂತ ಹೇಳಿ ಸಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನಾದರೆ ತಿಳ್ಕೊತಾ ಹೋಗೋಣ. ಕನ್ಯಾ ರಾಶಿಯವರೇ, ಮುಂಬರುವ ಜುಲೈ 21, 22, 23 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಲಾಭವನ್ನು ಗಳಿಸ್ಕೊಳ್ತಕ್ಕಂತಹ ಯೋಗ ಆದರೆ ಇರತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳಿಗೆ, ಎಲ್ಲ ಕಷ್ಟಗಳು ಸಹ ಈ ಸಮಯದಲ್ಲಾದರೆ ದೂರ ಆಗೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ ನಿಮಗೆ ತಕ್ಕಂತಹ ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಕನ್ಯಾ ರಾಶಿಯವರ ಜೀವನದಲ್ಲಿ. ಹೌದು, ಈಗ ನೀವು ಜೀವನ ಮಾಡ್ತಿರ್ತಕ್ಕಂತಹ ಜೀವನಕ್ಕೂ ಮುಂಬರುವ ಜುಲೈ ಈ ಅದ್ಭುತ 3 ದಿನಗಳ ಜೀವನಕ್ಕೂ ನೀವು ಬದಲಾವಣೆಯನ್ನು ಸಹ ಕಾಣುವಿರಿ. ಅದೇ ರೀತಿ ಇಷ್ಟು ದಿನ ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ತೊಂದರೆಗಳು, ಅದೇ ರೀತಿ ವೃತ್ತಿ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಸಮಸ್ಯೆಗಳು ಈ ಅದೃಷ್ಟವಂತ 3 ದಿನಗಳಂದು ಎಲ್ಲನೂ ಸಹ ಕಣ್ಮರೆಯಾಗಲಿದೆ. ಲಕ್ಷ್ಮೀ ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಹೌದು, ಮಾತೆ ಲಕ್ಷ್ಮೀ ದೇವರೇ ಈಗ ನಿಮಗೆ ದಾರಿಯನ್ನು ತೋರಿಸಿದ್ದಾರೆ. ಯಾವ ಮಾರ್ಗದರ್ಶನದಲ್ಲಿ ನೀವು ಹೋದರೆ ನಿಮ್ಮ ಒಂದು ಗುರಿಯನ್ನು ಬೇಗನೆ ನೀವು ತಲುಪಬಹುದಾಗಿರುತ್ತೆ, ಇದನ್ನು ಲಕ್ಷ್ಮೀ ದೇವರಿಗೆ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಕೊಡ್ತಿದ್ದಾರೆ. ಹೌದು, ಈಗ ಕನ್ಯಾ ರಾಶಿಯವರ ಜೀವನದಲ್ಲಿ ಇಷ್ಟು ದಿನ ನೀವು ಪಟ್ಟಂತಹ ಕಣ್ಣೀರು, ಎಲ್ಲ ನೋವಿನ ಕ್ಷಣಗಳು, ಎಲ್ಲ ಕಹಿ ನೆನಪುಗಳು ಸಹ ಈ ಸಮಯದಲ್ಲಿ ದೂರ ಆದರೆ ಆಗ್ತಕ್ಕಂಥದ್ದು. ಒಂದು ದೊಡ್ಡ ಘಟನೆ ಆದರೆ ಸಂಭವಿಸಲಿದೆ ಪಿ ಎಂಬುವ ಅಕ್ಷರದ ಮೂಲಕ. ಹೌದು, ಇದೇ ಒಂದು ಪಿ ಅಕ್ಷರದ ಮೂಲಕ ನಡೀತಕ್ಕಂತಹ ದೊಡ್ಡ ಘಟನೆಯ ಮೂಲಕ ನಿಮ್ಮ ಜೀವನದಲ್ಲಿ ಏನೆಲ್ಲ ಪ್ರಭಾವ ಬೀರುತ್ತೆ ಅದನ್ನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಹೌದು, ಅದೃಷ್ಟವಂತ ಈ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಅದೃಷ್ಟನೇ ಪ್ರಾಪ್ತಿಯಾಗ್ತಕ್ಕಂಥದ್ದು. ತುಂಬ ಜನ ಸಂಕಟವನ್ನಾದರೆ ಪಡ್ತಿರ್ತಾರೆ. ಹೌದು, ಪ್ರತಿದಿನ ಎಷ್ಟೇ ಕಷ್ಟಪಟ್ಟರೂ ಸಹ, ಎಷ್ಟೇ ಶ್ರಮಪಟ್ಟು ದುಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ, ಅದೇ ರೀತಿ ಪ್ರತಿಫಲ ಸಿಗ್ತಿರೋದಿಲ್ಲ, ಅದೃಷ್ಟ ಪ್ರಾಪ್ತಿಯಾಗ್ತಿರೋದಿಲ್ಲ. ನೀವು ದುಡ್ದಿರ್ತಕ್ಕಂತಹ ದುಡ್ಡಿಗೆ ಇನ್ನೊಬ್ರು ಯಾರೋ ಅದರ ಪ್ರತಿಫಲವನ್ನು ಪಡ್ಕೊಳ್ತಾ ಇರ್ತಾರೆ. ಹೀಗಾಗಿ ನಿಮಗೆ ಅದೃಷ್ಟ ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳಿ ತುಂಬ ಜನ ಸಂಕಟ ಆದರೆ ಪಡ್ತಿರ್ತೀರ. ಆದರೆ ಕನ್ಯಾ ರಾಶಿಯವರೇ, ಇದೀಗ ನಿಮ್ಮ ಜೀವನವೇ ಬದಲಾಗ್ತಾ ಇರ್ತಕ್ಕಂಥದ್ದು. ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ಇಷ್ಟು ದಿನ ನಿಮಗೆ ಯಾವ ಅದೃಷ್ಟ ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳಿ ನೀವು ಸಂಕಟ ಪಡ್ತಿದ್ರೋ ಅದೇ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬಂದಿರತಕ್ಕಂಥದ್ದು. ಹೆಜ್ಜೆ ಹೆಜ್ಜೆಗೂ ನೀವು ಯಶಸ್ಸನ್ನು ಕಾಣಬಹುದಾಗಿರುತ್ತೆ. ಮುಟ್ಟಿದ್ದೆಲ್ಲ ಚಿನ್ನವಾಗುವ ಯೋಗ ಆದರೆ ಕನ್ಯಾ ರಾಶಿಯವರ ಜೀವನದಲ್ಲಾದರೆ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಒಂದು ಮುಖ್ಯವಾದ ಮಾಹಿತಿ ಆದರೆ ಇದೆ. ಕನ್ಯಾ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಸಣ್ಣ ಪುಟ್ಟ ಘಟನೆಗಳನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಹೋದ್ಯೋಗಿಗಳಿಗೆ, ನಿಮ್ಮ ಕುಟುಂಬಸ್ಥರ ಜೊತೆ ಹಂಚಿಕೊಳ್ತಾ ಇರ್ತೀರ. ಆದರೆ ಇನ್ನು ಮುಂದಿನ ಅದೃಷ್ಟವಂತ ಈ 3 ದಿನಗಳಲ್ಲಿ ನಡೀತಕ್ಕಂತಹ ಪವಾಡಗಳನ್ನು, ಅದ್ಭುತಗಳನ್ನು ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳಬಾರದಾಗಿರುತ್ತೆ. ಆದಷ್ಟು ಗುಪ್ತವಾಗಿರಿಸಬೇಕಾಗಿರುತ್ತೆ. ಕನ್ಯಾ ರಾಶಿಯವರು ನಿಮ್ಮ ಮುಂದಿನ ಯೋಜನೆಗಳನ್ನು, ನೀವು ಮನೆಯನ್ನು ಕಟ್ತಿದ್ದೀರಾ, ಹೊಸ ಜಾಗವನ್ನು ಖರೀದಿ ಮಾಡ್ತಿದ್ದೀರಾ, ಆಸ್ತಿ ಖರೀದಿ ಮಾಡ್ತಿದ್ದೀರಾ, ಅದೇ ರೀತಿ ವಾಹನ ಖರೀದಿ, ಒಂದು ಹೂಡಿಕೆಯನ್ನು ಪ್ರಾರಂಭ ಮಾಡ್ತಿದ್ದೀರಾ, ಹೊಸದಾಗಿ ವ್ಯಾಪಾರವನ್ನು ಶುರು ಮಾಡ್ತಿದ್ದೀರಾ, ಈ ರೀತಿ ನಿಮ್ಮ ಒಂದು ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳಬಾರದಾಗಿರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ಶತ್ರುಗಳಿಗೆ ವಿಷಯವನ್ನು ತಿಳಿದು ನಿಮ್ಮ ಒಂದು ಯೋಜನೆಯನ್ನು ತಡೆ ಹಿಡಿಯಲು ಪ್ರಯತ್ನವನ್ನು ಪಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆದಷ್ಟು ಗುಪ್ತವಾಗಿ ನಡೆಯಲಿ ನಿಮ್ಮ ಎಲ್ಲ ಯೋಜನೆಗಳು. ನಂತರ ನಿಮ್ಮ ಒಂದು ಯಶಸ್ಸಿನ ಮೂಲಕ ಅವರಿಗೆ ಉತ್ತರವನ್ನು ನೀವು ನೀಡಬೇಕಾಗಿರುತ್ತೆ. ಅದೇ ರೀತಿ ಈ ಅದೃಷ್ಟವಂತ 3 ದಿನಗಳಲ್ಲಿ ನಡೀತಕ್ಕಂತಹ ಅದ್ಭುತ ಪವಾಡಗಳನ್ನು ಆದಷ್ಟು ನೀವು ಗುಪ್ತವಾಗಿರಿಸಬೇಕಾಗಿರುತ್ತೆ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ಆದರೆ ಇರ್ತಿರಲಿಲ್ಲ. ಹೌದು, ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಒಂದೊಂದು ಸಮಸ್ಯೆಗಳಾದರೆ ಉಂಟಾಗ್ತಾ ಇತ್ತು. ಈ ದಿನ ಹೇಗಪ್ಪ ಕಳೆಯುತ್ತೆ ಎಂಬುವ ಸ್ಥಿತಿಗೂ ಸಹ ನೀವು ಹೋಗಿಬಿಟ್ಟಿದ್ರಿ. ಹೌದು, ದಿನಕ್ಕೊಂದು ಸಮಸ್ಯೆ, ಈ ನಿನ್ನೆಯ ಸಮಸ್ಯೆ ಪರಿಹರಿಸೋಷ್ಟರೊಳಗಡೆ ಹೊಸ ಸಮಸ್ಯೆ ಆದರೆ ಉಂಟಾಗಿರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ಆದ್ರೇ ಇದ್ದಿರಲಿಲ್ಲ. ಹಾಗಾಗಿ ಈಗ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗುವ ಯೋಗ ಆದರೆ ಇರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಕನ್ಯಾ ರಾಶಿಯವರಿಗೆ. ಹೌದು, ಲಕ್ಷ್ಮೀ ದೇವರೇ ಈಗ ನಿಮಗೆ ಅನುಗ್ರಹವನ್ನು ನೀಡಲಿದ್ದಾರೆ. ಹೌದು, ಕನ್ಯಾ ರಾಶಿಯವರ ಸ್ವಭಾವ ಎಂಥದ್ದು ಅಂತಂದರೆ, ನಿಮ್ಮ ಒಳಗಡೆ ಎಷ್ಟೇ ನೋವಿದ್ರೂ ಸಹ ಆ ಒಂದು ನೋವನ್ನು ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳೋದಿಲ್ಲ. ನಿಮ್ಮ ಸಮಸ್ಯೆಗಳನ್ನು ಯಾರೊಂದಿಗೂ ಸಹ ಹೇಳ್ಕೊಳ್ಳೋದಿಲ್ಲ.
ಮನಸ್ಸಿನಲ್ಲಿ ಅಗ್ನಿಪರ್ವತದಷ್ಟು ನೋವಿದ್ರೂ ಸಹ ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಹೊರ ಜಗತ್ತಿಗೆ ನೀವು ತುಂಬ ಸಂತೋಷವಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ನೋವಿಲ್ಲವೇನೋ ಎಂಬುವಂತೆ ನೀವು ಕಾಣ್ತೀರಾ. ನಿಮ್ಮ ಉದ್ದೇಶ ಇಷ್ಟೇ ಆಗಿರುತ್ತೆ. ನಿಮ್ಮ ಒಂದು ನೋವನ್ನು ಬೇರೆಯವರಿಗೆ ಹಂಚಿಕೊಂಡು ಅವರನ್ನು ಸಹ ದುಃಖಿತರನ್ನಾಗಿ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಎಲ್ಲರಿಗೂ ಸಂತೋಷವನ್ನು ಹಂಚುತ್ತಾ ನಿಮ್ಮೊಳಗಡೆ ಇರ್ತಕ್ಕಂತಹ ನೋವನ್ನು ಅದೇ ರೀತಿ ನಿಮ್ಮೊಳಗಡೆನೇ ಇಟ್ಕೊಂಡಿರ್ತೀರಾ. ಇದೇ ನಿಮ್ಮ ದೊಡ್ಡತನ ಆಗಿರುತ್ತೆ. ಹೌದು, ಒಂಟಿಯಾಗಿ ನೀವು ತುಂಬ ಬಾರಿ ಚಿಂತಿತರಾಗಿದ್ದೀರಾ, ದುಃಖಿತರಾಗಿದ್ದೀರಾ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಕಹಿ ನೆನಪುಗಳನ್ನು ನೆನಪು ಮಾಡ್ಕೊಳ್ತಾ ಇರ್ತೀರಾ. ದೇವರಿಗೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಾ. ನಾನು ಯಾರಿಗೂ ಸಹ ದ್ರೋಹ ಮಾಡಿಲ್ಲ, ಮೋಸ ಮಾಡಿಲ್ಲ, ನನಗೆ ಯಾಕೆ ಇಷ್ಟೊಂದು ಸಂಕಷ್ಟ ಎಂದು ದೇವರಿಗೂ ಸಹ ನೀವು ಪ್ರತಿದಿನ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥ ಕ್ಷಣಗಳು ಸಹ ಇರ್ತಕ್ಕಂಥದ್ದು. ಆದರೆ ಈಗ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಮೂಲಕ ಕಹಿ ನೆನಪೆಲ್ಲ ದೂರ ಆಗಿ ಶಾಂತಿಯ ಜೀವನ ಆದರೆ ನಿಮಗೆ ಪ್ರಾಪ್ತಿಯಾಗ್ತಿರ್ತಕ್ಕಂಥದ್ದು. ಇಷ್ಟು ದಿನ ಪ್ರತಿದಿನ ಸವಾಲುಗಳನ್ನು ಎದುರಿಸ್ತಾ ಬಂದ್ರಿ. ಶತ್ರುಗಳು ಸಹ ನಿಮ್ಮ ಸುತ್ತಮುತ್ತ ಜಾಸ್ತಿ ಆಗ್ತಾ ಹೋದ್ರು. ಹೌದು, ಪ್ರತಿದಿನ ನಿಮ್ಮ ಏಳಿಗೆಯನ್ನು ಕಾಣ್ತಾ ಇರ್ತಕ್ಕಂತಹ ಶತ್ರುಗಳು ಅದನ್ನು ಸಹಿಸಿಕೊಳ್ಳಲಾಗದೆ ನಿಮ್ಮ ಸೋಲಿಗಾಗಿ ನಿಮ್ಮನ್ನು ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂತಹ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆ ಆಗ್ತಿತ್ತು. ನೀವು ಆದಷ್ಟು ಅವರಿಂದ ದೂರ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಕನ್ಯಾ ರಾಶಿಯವರೇ. ಹೌದು, ಇಷ್ಟು ದಿನ ನೀವು ಎದುರಿಸಿರ್ತಕ್ಕಂತಹ ಎಲ್ಲ ಸವಾಲುಗಳಿಂದ ನಿಮ್ಮ ಆತ್ಮಶುದ್ಧಿಯಾಗಿರ್ತಕ್ಕಂಥದ್ದು. ನೀವು ನಿಮ್ಮ ಧರ್ಮ ಮಾರ್ಗವನ್ನು ಯಾವತ್ತೂ ಬಿಟ್ಕೊಡ್ಲಿಲ್ಲ. ಆದರೆ ಆದಷ್ಟು ಈ ಸಮಯದಲ್ಲಿ ಭಯವನ್ನು ಬಿಟ್ಟು ನೀವು ಧೈರ್ಯದಿಂದ ಮುನ್ನಡೆಯಿರಿ. ಹೌದು, ಮಾತೆ ಲಕ್ಷ್ಮೀ ದೇವರೀಗ ನಿಮಗೆ ದಾರಿಯನ್ನು ತೋರಿಸ್ತಿದ್ದಾರೆ. ಧೈರ್ಯದಿಂದ ಮುನ್ನಡೆಯಿರಿ, ಮೌನವಾಗಿರಿ. ಹೌದು, ಸಣ್ಣ ಪುಟ್ಟ ವಿಚಾರಕ್ಕೂ ನೀವು ವಾದ ವಿವಾದಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಮೌನವಾಗಿರಿ, ಕಾರ್ಯವನ್ನು ಯಶಸ್ಸು ಮಾಡ್ತೀರಿ. ಹೌದು, ಹೆಚ್ಚಿನ ಕಾರ್ಯವನ್ನು ಮಾಡ್ತಿದ್ರೆ ನೀವು ಸಾಧನೆಯನ್ನು ಬೇಗನೆ ಮಾಡಬಹುದಾಗಿರುತ್ತೆ. ನಿಮ್ಮ ಒಂದು ನೀವು ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಹೌದು, ದೇವರ ಸಂಕೇತನೂ ಸಹ ನಿಮಗೆ ಸಿಗ್ತಕ್ಕಂಥದ್ದು ಈ ಸಮಯದಲ್ಲಿ. ಹೌದು, ಲಕ್ಷ್ಮೀ ದೇವರು ಈಗ ನಿಮಗೆ ದಾರಿಯನ್ನು ತೋರಿಸೋದ್ರ ಮೂಲಕ ನಿಮಗೆ ಕೆಲವು ಸಂಕೇತಗಳನ್ನು ಸಹ ನೀಡಲಿದ್ದಾರೆ. ಹೌದು, ನೀವು ಹೋಗುವ ದಾರಿಗಳಲ್ಲಿ ಹೆಚ್ಚಿನಾಗಿ ದೇವಾಲಯಗಳನ್ನು ನೀವು ದರ್ಶನವನ್ನು ಮಾಡ್ತೀರಾ. ಹೌದು, ದೇವರ ಮುಂದೆ ಹಚ್ಚಿರ್ತಕ್ಕಂತಹ ದೀಪ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು, ಸಕಾರಾತ್ಮಕ ಶಕ್ತಿ ಹದ ನಿಮ್ಮೊಳಗಡೆ ಹೆಚ್ಚಾಗ್ತಕ್ಕಂಥದ್ದು, ಇದ್ದಕ್ಕಿದ್ದಂಗೆ ದೇವರ ಹಾಡುಗಳು, ದೇವರ ಭಜನೆಗಳು ಕೇಳ್ತಕ್ಕಂಥದ್ದು, ಅದೇ ರೀತಿ ದೇವಾಲಯದಲ್ಲಿರ್ತಕ್ಕಂತಹ ಗಂಟೆಯ ಶಬ್ದ ಕಿವಿಗೆ ಕೇಳ್ತಕ್ಕಂಥದ್ದು, ದೈವಿಕ ಕನಸುಗಳು ಬರ್ತಕ್ಕಂಥದ್ದು, ಈ ರೀತಿ ಎಲ್ಲ ದೇವರು ಸಂಕೇತವನ್ನು ನಿಮಗೆ ನೀಡ್ತಾರೆ. ಈ ರೀತಿ ಸಂಕೇತ ನಿಮಗೆ ಸಿಕ್ಕಿದ್ರೆ ಆಗಲೇ ನೀವು ಸೂಕ್ಷ್ಮವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ನಿಮ್ಮ ಅದೃಷ್ಟದ ಸಮಯ ಈಗ ಶುರುವಾಗಿದೆ ಅಂತ ಹೇಳಿ ಅರ್ಥ. ಹೌದು, ಈ ಮುಂಬರುವ ಈ 3 ದಿನಗಳಲ್ಲಿ ಈ ಸಂಕೇತಗಳು ನಿಮಗೆ ಸಿಗುವ ಸಾಧ್ಯತೆಯೂ ಸಹ ಇರ್ತಕ್ಕಂಥದ್ದು. ಇದರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿರತಕ್ಕಂತಹ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು ಸಹ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು. ಇದೇ ಒಂದು ಸಮಯದಲ್ಲಿ ಶತ್ರುಗಳ ಮುಖವಾಡನ್ನು ಸಹ ಬಯಲಾಗ್ತಕ್ಕಂಥದ್ದು. ಹೌದು, ನಿಮ್ಮೊಟ್ಟಿಗೆನೇ ಇದ್ಕೊಂಡು ನಿಮ್ಮ ಜೊತೆನೇ ತಿನ್ಕೊಂಡು ನಿಮಗೆ ಮೋಸ ಮಾಡ್ತಕ್ಕಂಥವ್ರು, ನಿಮ್ಮನ್ನು ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂಥವ್ರು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂತಹ ಶತ್ರುಗಳು ಯಾರು ಎಂಬುವ ಸತ್ಯ ಆದರೆ ನಿಮ್ಮ ಕಣ್ಣ ಮುಂದೆ ಬರ್ತಕ್ಕಂಥದ್ದು. ಹೌದು, ಇದನ್ನು ನೋಡಿ ನೀವು ಸಹ ಆಶ್ಚರ್ಯಚಕಿತರಾಗ್ತೀರಾ. ಅದೇ ರೀತಿ ಈ ಅದೃಷ್ಟ ಸಮಯದಲ್ಲಿ ನಿಂತು ಹೋಗಿರ್ತಕ್ಕಂಥ ಕೆಲಸಗಳೆಲ್ಲ ಪೂರ್ಣ ಆಗ್ತಕ್ಕಂಥದ್ದು. ಯಾವ ಪ್ರತಿಫಲ ನಿಮಗೆ ಸಿಗ್ತಿಲ್ಲ ಅಂತ ಹೇಳಿ ಕಾಯ್ತಿದ್ರೋ ಅದೇ ರೀತಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ, ನಿಮಗೆ ತಕ್ಕ ಪ್ರತಿಫಲ ನಿಮ್ಮನ್ನು ಈ ಸಮಯದಲ್ಲಿ ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ಅದೇ ರೀತಿ ಅಪರಿಚಿತ ವ್ಯಕ್ತಿಗಳಿಂದ ನೀವು ಸಹಾಯವನ್ನು ಪಡ್ಕೊಳ್ತೀರಾ ಈ ಸಮಯದಲ್ಲಿ. ಪಿ ಎಂಬುವ ಅಕ್ಷರ ಅದು ಒಂದು ವ್ಯಕ್ತಿಯ ಹೆಸರು ಅಥವಾ ಒಂದು ಉದ್ಯೋಗದ ಹೆಸರು ಸಹ ಆಗಿರಬಹುದಾಗಿರುತ್ತೆ. ಈ ರೀತಿ ಪಿ ಎಂಬುವ ಅಕ್ಷರದಿಂದ ನಡೀತಕ್ಕಂತಹ ಒಂದು ದೊಡ್ಡ ಘಟನೆ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನಾದರೆ ತರ್ತಕ್ಕಂಥದ್ದು. ಹೌದು, ಇದರಿಂದ ನೀವು ಉದ್ಯೋಗದಲ್ಲಿ ಬಡ್ತಿಯನ್ನು ಕಾಣುವುದರ ಮೂಲಕ ನಿಮ್ಮ ಜೀವನದಲ್ಲಿ ಭಾರಿ ಯಶಸ್ಸು, ಗೌರವ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಪಿ ಎಂಬುವ ಅಕ್ಷರದ ಮೂಲಕ. ಅದೇ ರೀತಿ ಒಬ್ಬ ವ್ಯಕ್ತಿಯ ಆಗಮನನೂ ಸಹ ಆಗುತ್ತೆ ನಿಮ್ಮ ಜೀವನದಲ್ಲಿ. ಪ್ರಾರಂಭಿಕವಾಗಿ ನೀವು ಆ ವ್ಯಕ್ತಿಯನ್ನು ಅನುಮಾನ ಪಟ್ಟರೂ ಸಹ ಮುಂದೆ ಹೋಗ್ತಾ ಹೋಗ್ತಾ ಆ ವ್ಯಕ್ತಿಯ ಗುಣಗಳು, ಆ ವ್ಯಕ್ತಿಯ ನಡತೆಯೇ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನು ತರ್ತಕ್ಕಂಥದ್ದು. ಹೌದು, ಆ ವ್ಯಕ್ತಿ ನೀಡ್ತಕ್ಕಂತಹ ಮಾರ್ಗದರ್ಶನದಲ್ಲಿ ನೀವೇನಾದರೂ ನಡೆದರೆ ನಿಮ್ಮ ಒಂದು ಗುರಿಯನ್ನು ನೀವು ಬೇಗನೆ ತಲುಪಲು ಸಾಧ್ಯ ಆಗತ್ತೆ. ಹೌದು, ಅವರು ಮಾತನ್ನು ಕೇಳಿದ್ರೆ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳಾಗೋದ್ರ ಮೂಲಕ ಯಶಸ್ಸು ಮತ್ತು ಸಂಪತ್ತಿನ ಅಭಿವೃದ್ಧಿಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಆಗಲೇ ಹೇಳಿರೋ ರೀತಿ ಈ ಸಮಯದಲ್ಲಿ ನೀವು ಆದಷ್ಟು ಭಯವನ್ನು ಬಿಟ್ಬಿಡಿ ಕನ್ಯಾ ರಾಶಿಯವರೇ.
ಧೈರ್ಯದಿಂದ ಮುನ್ನಡೀತಕ್ಕಂಥದ್ದು ಈ ಸಮಯದಲ್ಲಿ ಉತ್ತಮ ಆಗಿರುತ್ತೆ. ಹೌದು, ಆ ವ್ಯಕ್ತಿ ನೀಡ್ತಕ್ಕಂಥ ಮಾರ್ಗದರ್ಶನದಲ್ಲಿ ಹೋದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಎಲ್ಲ ಮಾನಸಿಕ ಒತ್ತಡಗಳು ದೂರ ಆಗಿ ಮನಸ್ಸು ಹಗುರ ಆಗೋದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಸಮಸ್ಯೆಗಳು, ಎಲ್ಲ ರೀತಿ ಕಷ್ಟಗಳು, ಅಡೆತಡೆಗಳೆಲ್ಲ ದೂರ ಆಗ್ತಕ್ಕಂಥದ್ದು ಈ ಸಮಯದಲ್ಲಿ. ಹಾಗಾಗಿ ಆ ವ್ಯಕ್ತಿ ನೀಡುವ ಮಾರ್ಗದರ್ಶನದಲ್ಲಿ ನೀವು ಹೋಗೋದ್ರ ಮೂಲಕ ನಿಮಗೆ ಭಾರಿ ಒಳಿತು ಆಗ್ತಕ್ಕಂಥದ್ದು. ಇದು ಕನ್ಯಾ ರಾಶಿಯವರ ಮುಂಬರುವ ಜುಲೈ 21, 22, 23 ಈ ಅದೃಷ್ಟವಂತ 3 ದಿನಗಳ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು. ಬಾಯ್.